ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. ಈ ಮಡಿಕೆಯಲ್ಲಿ ಹೇಗೆ ನಾವು ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ಬೋದಂತ ನೋಡ್ಕೊಳ್ಳುವ. ಈ ಮಡಿಕೆಯಲ್ಲಿ ನಾನು ಚಿಕನ್ನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಮೇಲುಗಡೆ ಒಂದು ಆನಿಯನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸಹ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಬಾಯ್ಲ್ ಆಗೋ ಥರ ಒಂದು ಕುದಿನ ಈ ರೀತಿಯಾಗಿ ಕುದಿಸ್ಕೊಂಡು ಆಮೇಲೆ ಇದು ಕುದ್ಮೇಲೆ ಒಂದು ಸೈಡ್ ತೆಗೆದಿಟ್ಕೊಂಬಿಡಿ. ಅದೇ ಮಡಿಕೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಮತ್ತು ಕರಿಕಾಳು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಅನ್ನದ ಎಲೆ ಒಂದು ಹಾಕ್ಕೊಂಡಿದ್ದೀನಿ. ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ 2 ಆನಿಯನ್ ಕಟ್ ಮಾಡಿಕೊಂಡು ಈ ರೀತಿ ಬ್ರೌನ್ ಆಗೋ ತನಕ ಹಾಕ್ಕೊಂಡು ಹುರ್ಕೊಂಬಿಡಿ. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 8ರಿಂದ 10 ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಸಹ. ಹಾಗೆ 3 ಟೊಮಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಆಯಿಲಲ್ಲಿ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ 1 ಪ್ಯಾಕೆಟ್ ನಾನು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಈ ಬಿರಿಯಾನಿ ಮಸಾಲ, ಉಪ್ಪು ರುಚಿ ತಕ್ಕಷ್ಟು, ಅರಿಶಿನ ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಮುಚ್ಚಿ 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ. ಹಾಗೆ ಬಾಯ್ಲ್ ಮಾಡಿ ಏನು ಇಟ್ಕೊಂಡಿದ್ದೀವಲ್ಲ ಚಿಕನ್ನ, ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಸಿಮ್ ಒಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷ ಇಟ್ಬಿಡಿ ಹೀಗೆ ಬಾಯ್ಲ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಸೈಡಲ್ಲಿ ನಾವು ಅನ್ನ ಬಾಯ್ಲ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ಳುವ. ರೈಸೆಲ್ಲ ಒಂದು 70% ಬಾಯ್ಲ್ ಆಗಬೇಕು. ಆ ರೀತಿಯಾಗಿ ಸೈಡಲ್ಲಿ ನಾವು ಬಾಯ್ಲ್ ಮಾಡ್ಕೊಂಡ್ಬಿಡುವ. ಇದನ್ನು 5ರಿಂದ 10 ನಿಮಿಷ ಇದು ಬಾಯ್ಲ್ ಆಗುತ್ತಾನ ನಮ್ಮದು ರೈಸ್ ಆಗ್ತದೆ. ನೋಡಿ ನಾನು 70% ಅಷ್ಟು ನಾನು ಬಾಯ್ಲ್ ಮಾಡಿಕೊಂಡು ರೈಸನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಆನಿಯನ್ ಚೆನ್ನಾಗಿ ರೆಡ್ ಥರ ಫ್ರೈ ಮಾಡಿಕೊಂಡು ಸಹ ನೀವು ಇದರಲ್ಲಿ ಹಾಕ್ಕೋಬೋದು. ಮೇಲ್ಗಡೆ ಒಂದು ಲಿಂಬು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಸಹಿತ ನೀವು ಹಾಕ್ಕೋಬೋದು. 10 ನಿಮಿಷ ಸಿಮ್ಮಲ್ಲಿ ನಾವು ಈ ರೀತಿ ಮುಚ್ಚಿಟ್ಕೊಂಡ್ಬಿಡುವ. ನೋಡಿ ಸಣ್ಣ ಒಲೆಯಲ್ಲಿ ನಾವು ಬೇಯಿಸ್ಕೊಂಡು ಆಯಿತು. ಈಗ ನಾವು 10 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ಚೆನ್ನಾಗಾಗಿದೆ ರೈಸು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸೈಡಿಂದ ಚೆನ್ನಾಗಿ ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಆಗೋ ಥರ ರೈಸನ್ನು ಉದುರಾಗಿ ಚೆನ್ನಾಗಾಗಿದೆ ರೈಸು ಬಿರಿಯಾನಿ. ಇದೇ ರೀತಿಯ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.